ಅಪ್ಪ ನೀವ್ ಇಲ್ಲಿದ್ದೀರಾ? ನಾನು ಎಲ್ಲೆಲ್ಲ ಹುಡುಕಾಡ್ದೆ. ಹೌದಾ, ಪೂಜೆ ಮಾಡ್ತಾ ಇದ್ದಪ್ಪ. ಪೂಜೆ ಮಾಡ್ತಾ ಇದ್ದೀರಾ? ಆಶೀರ್ವಾದ ತಗೋಪ್ಪ. ಮತ್ತೇನ್ ಸಮಾಚಾರ? ನಾನು ಕೂಡ ಮೇಸ್ತ್ರಿ ಫೋನ್ ಮಾಡಿದ್ದೇನೆ, ಡ್ಯೂಟಿಗೆ ಹೋಗ್ಬರ್ತೀನಪ್ಪ. ಹೌದಾ, ನೋಡಪ್ಪ ಅಲ್ಲಿ ಯಾರೇ ಏನೇ ಅಂದ್ರೂ ಬೈದ್ರು ಬಯಸ್ಕೊಂಡ್ ಕೆಲಸ ಮಾಡ್ಬೇಕು. ಯಾಕಲ್ಲ ನಿಮ್ ಪಾದ ತನ್ನಿಯಪ್ಪ. ಒಳ್ಳೇದಾಗ್ಲಪ್ಪ. ಹೋಗಪ್ಪ, ಬರ್ಲಿಯಪ್ಪ. ಒಳ್ಳೇದಾಗ್ಲಿ, ಹೋಗಪ್ಪ. ಅಪ್ಪ ನಾನು ಕಾಲೇಜ್ ಹೋಗ್ಬರ್ತೀನಿ. ಎಷ್ಟು ಬೇಗ ಹೋಗ್ತೀಮ? 11 ಗಂಟೆ ಆಗಿದಲ್ವಾ? ಹೌದಾ, ನೋಡಮ್ಮ, ನೀನು ಒಳ್ಳೆಯಾಗಿ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕನ್ನೋದೇ ನನ್ನ ಆಸೆ. ನಿನ್ಗೆ ಎಷ್ಟೇ ಕಷ್ಟ ಆಗ್ಲಿ, ನಿಮ್ಮ ಅಣ್ಣ ನಾನು ಹಗಲು ರಾತ್ರಿ ದುಡ್ತೀಯಮ್ಮ. ಎಷ್ಟೇ ಕಷ್ಟ ಆಗ್ಲಿ ಡಾಕ್ಟರ್ ಆಗ್ಬೇಕನ್ನ ನಮ್ಮ ಆಸೆ. ಹೌದಪ್ಪ, ಸರಿ, ಆಶೀರ್ವಾದ ಮಾಡಿ ಅಪ್ಪ. ಇರ್ಲಿ, ಹೋಗಮ್ಮ, ಒಳ್ಳೇದಾಗ್ಲಮ್ಮ. ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಬಮ್ಮ. ಹೌದು, ಹೋಗ್ಬರ್ತೀನಿ ಅಪ್ಪ. ಆಯ್ತು, ಸರಿ, ಹೋಗಮ್ಮ. ನೋಡಮ್ಮ ತಾಯಿ, ನನ್ನ ಮಗಳು ಒಳ್ಳೆ ಡಾಕ್ಟರ್ ಆಗ್ಬೇಕನ್ನೋದೇ ನನ್ನ ಆಸೆ. ನಿನ್ನ ಆಶೀರ್ವಾದ ಸದಾ ಅವಳ ಮ್ಯಾಗ ಇರಲಮ್ಮ ತಾಯಿ. ಏನ್ ಜಂತ ಮನೆಗೆ ಇರಿಸಿ ಕಾಲೇಜ್ ಕಡೆ ಹೋಗಿ ಭಾಳ ದಿವಸ ಬಾ. ಅವ್ರಮ್ಮೆ ಬಾರಲ್ಲಿ ಓಕೆ. ಏನ್ ದೋಸ್ತ, ಶಾಲೆ ತಲೆ ವಯಸ್ಸಿನಲ್ಲಿ ಕೆಲಸ ಮಾಡುತ್ತಿದ್ಯಾ? ಏನ್ ಖಾಲಿ ತಲೆಯದಪ್ಪ. ನಮ್ ತಂಗಿ ಒಬ್ಬಳಿದ್ದಾಳೆ, ಅವಳಲ್ಲಿ ಊರಲ್ಲಿ ಡಾಕ್ಟರ್ ಮಾಡೋದಿದೆ ನಮ್ಗೆ. ಆದ್ರೆ ಹಗಲು ರಾತ್ರಿ ಕಷ್ಟಪಟ್ಟಾದ್ರೂ ಅವಳನ್ನ ಡಾಕ್ಟರ್ ಮಾಡ್ತೀವಿ. ಹೌದಾ, ಮಾಡೋದು. ಹೌದು, ಬರ್ತೀವಿ. ಹಂಗೆ ದೋಸ್ತ, ನೋಡ್ಯಾಳ ಅಂದ್ರ ಪ್ರಪೋಸ್ ಮಾಡೇ ಬಿಡು. ಮುಂದಿನ ಏನ್ ಆತದ ಅದು ನೋಡಮ್. ಬಿಡ್ರೋ ಮರ, ಮೊದ್ಲಿನ ಸಿಟ್ಟು ಹೊಡ್ನಿಗೆ ಎಲ್ಲಿ ತಗ್ದಾಗಲ್ಲಪ್ಪ, ಮತ್ ಬೇರೆ ಪ್ರಪೋಸ್ ಮಾಡತ್ತೀರಿ ನೀವು. ಇವೆಲ್ಲ ಲವ್ದ ಕಾಮನ್ಲೇ ಅದಿ ಡಗ್ ಡಗ್ ಅನ್ನೋದು. ನಡಿಲೇ ಮಚ್ಚ, ಪ್ರಪೋಸ್ ಮಾಡಾಕ್ತಿ. ನಾವ್ ಇಬ್ರು ಸಾಥ್ ಕೊಡ್ತೀವಿ ನಿಂಗ. ಏನಾಕಾಗಲ್ಲ, ಮುಂದಿನ ನೋಡಮ್. ನಿಮ್ ಜೊತೆ ಸ್ವಲ್ಪ 2 ನಿಮಿಷ ಮಾತಾಡೋದಿತ್ತು. ಸ್ವಲ್ಪ ಇವ್ರಿಗೆ ಹಾಕೊಳ್ತಾರಲ್ಲ ಕಡೆ, ಏನ್ ಮಾತಾಡ್ಬೇಕು? ಒಂದ್ ಸ್ವಲ್ಪ ಪರ್ಸನಲ್ ಆಗಿತ್ತು. ಆಯ್ತು, ಅವ್ರು ಹೋದ್ರು. ಏನ್ ಹೇಳ್ಬೇಕಾಗಿತ್ತು? ನಿಮ್ಗೊಂದು ಏನ್ ನಿಮ್ಗೊಂದು ಬೇಗ ಹೇಳಿ. ನಿಮ್ಮ ಮೇಲೆ ನಮಗೆ ಮನಸ್ಸಾಗಿದೆ. ಏನಂದ್ರಿ? ಐ ಲವ್ ಯು ರೀ. ನಾನು ಯೋಚನೆ ಮಾಡಿ ಹೇಳ್ತೀನಿ. ಆಯ್ತು ಮಗ, ಕೆಲ್ಸ ಆಯ್ತು, ಎಲ್ಲ ಮಾಡಿದಿ? ಎಲ್ಲ ಆಯ್ತು, ಎಲ್ಲ ಸಕ್ಸಸ್. ಮತ್ತೆ ಏನಾಯ್ತು ಹೋದ್ ಕೆಲ್ಸ? ಸಕ್ಸಸ್ ಆಯ್ತು. ಮತ್ತೇನು ಮುಂದ್ ಕಂಟಿನ್ಯೂ ಮಾಡ್ಬೇಕಂತಿ? ಅವಳ್ಯಾರು ಕಂಪ್ಲೇಂಟ್ ನಿನ್ನೆ ನಿಮ್ಗನ ಅದು ಏನೋ ಹೇಳಿದ್ರಲ್ರಿ, ಏನಾಯ್ತ್ರಿ ಅದು? ಅದು ನಾನು ನಿನ್ನೆನೆ ಹೇಳ್ಬೇಕಂತ ಅನ್ಕೊಂಡಿದ್ದೆ. ಬಟ್ ನಿಮ್ ತರ್ಲೆ ಫ್ರೆಂಡ್ಸ್ ಇದ್ದಿದ್ರಲ್ವಾ, ಅದಕ್ಕೋಸ್ಕರ ಮುಂದೆ ನಾನು ಹೇಳಿರ್ಲಿಲ್ಲ. ಓಕೆ ಬಿಡ್ರಿ. ದೋಸ್ತ, ಒಂದ್ ವಿಷಯ ಇದೆ ದೋಸ್ತ. ಕಾಲ ಮರಿ ತಕೊಂಡ್ ಬರ್ತೀನಿ ನಡಿ ದೋಸ್ತ. ಅಲ್ಲಿ ಬಾ ದೋಸ್ತ. ಹೇಳಪ್ಪ ದೋಸ್ತ, ಏನೊಂದ್ ವಿಷಯ. ನಿನ್ನ ಹತ್ರ ಒಂದ್ ವಿಷಯ ಇದ್ದಿತ್ತು ದೋಸ್ತ. ಏನ್ ದೋಸ್ತ? ಆಯ್ತಲ್ಲ ನಿನ್ ದಗ್ದ ಕೆಲ್ಸ ಎಲ್ಲ ಆಗ್ಯದ ದೋಸ್ತ. ನಡಿ ಮಾತಾಡ್ಕೊಂತ ಹೋಗ್ಬಿಡ. ನಡಿ ದೋಸ್ತ. ಈ ಸಿದ್ದನ್ ಕೂಡ ಲವ್ ಮಾಡ್ತಾ ಇದ್ದ. ನಮ್ ತಂಗಿ ಅಂತವಳಲ್ಲ ತಮ್ಮ, ನಮ್ ತಂಗಿ ಅಪರೂಪದ ಗೊಂಬೆ. ನನ್ ಕಣ್ಣಾರೆ ನೋಡ್ ಮಾತಾಡಮ್, ಕೇಳಿ ತಂಗಿ ಹತ್ರ. ನಡಿ ಪೂಜೆ ಅವ್ರೆ, ಮತ್ತೆ ಸಮಾಚಾರ ನಿಮ್ದು? ಒಂದ್ ಮಾತ್ ಕೇಳ್ಬೋದಾ? ಹಾ ಹೇಳಿ. ನಿಮ್ ಮದ್ವೆ ಯಾವಾಗ? ಅದು ನನಗೊಂದ್ ಪ್ರಾಬ್ಲಮ್ ಅದ, ಅದು ನಾನೀಗ. ಓ ತಂಗಿ, ಯಾವಾಗ ಬಂದಿಯಾ ಅಮ್ಮ? ಇವಾಗ್ಲೇ ಬಂದೆ ಅಣ್ಣ. ಇಲ್ಲೇ ಬಂದೆ. ಚೆನ್ನಾಗಿದೆ ಅಲ್ವಾ? ಹಾ, ಚೆನ್ನಾಗಿದ್ದೀನಮ್ಮ. ನೀನ್ ಚೆನ್ನಾಗಿದ್ಯಾ? ಹೌದು. ಸೊ ಕಾಲೇಜ್ ವಿಚಾರ ಏನಾಯ್ತಮ್ಮ? ಖುಷಿಯಾದ ವಿಚಾರ ಇದೆ ಅಣ್ಣ. ಏನಮ್ಮ? ಹಾಗಾದ್ರೆ ಬಾ ಮಾಡಿ ಕುತ್ಕೊಂಡ್ ಮಾತಾಡಮ್ಮ. ಈಗ ಸಾರ್ಥಕತೆ ಆಯ್ತಮ್ಮ, ಮಕ್ಕಳು ಖುಷಿ ಆಯ್ತು. ಬಾ ಅಮ್ಮ, ಏನ್ ವಿಷಯ? ಖುಷಿ ವಿಚಾರ ಏನಮ್ಮ? ಕುತ್ಕೋ ಅಮ್ಮ. ಹಾ, ಖುಷಿಯಾದ ವಿಚಾರ ಏನಮ್ಮ ಅದು?
ಎಕ್ಸಾಮ್ ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಅಣ್ಣ. ಖುಷಿ ವಿಚಾರ ಏನಮ್ಮ ಇದು, ಹೆಮ್ಮೆ ಆಯ್ತು. ಮುಂದೇನ್ ಮಾಡ್ಬೇಕೈತಿಲ್ಲಮ್ಮ? ಅಣ್ಣ ಅದು 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 ಏನಮ್ಮ, ನಿನ್ನ ಅಣ್ಣ ಇದೀನಿ ನಾನು, ಹೇಳು, ಏನು ಮುಚ್ಚಿಟ್ಕೊಬೇಡಮ್ಮ. ನಾನು ನಿನ್ನ ಅಣ್ಣ ಇದೀನಿ, ನಿನ್ನ ಸಲುವಾಗಿ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದು ಅದು ಅಣ್ಣ, ನೀನ್ ಇಷ್ಟೊಂದು ಕೇಳ್ತಾ ಇದ್ರೆ ಹೇಳೇ ಬಿಡ್ತೀನಿ. ಹೇಳ್ಬಿಡಮ್ಮ. ಅದು MBBS ಸೀಟ್ಗೋಸ್ಕರ 20 ಲಕ್ಷ ಬೇಕಾಗಿದೆ. 20 ಲಕ್ಷನಮ್ಮ, 20 ಲಕ್ಷನಮ್ಮ. ಅಪ್ಪನ ಹತ್ರ ಹೋಗೋಣ, ನಡಿ ಕೇಳೋಣ. ಅಪ್ಪನ ಹತ್ರ ಹೋಗೋಣ ಬಾ. ಬಿಡಲ್ಲ ಸಾಕಿತ್ತೆ, ಆದ್ರೂ ಮಾಡಿ ದುಡ್ಡು ಅರೇಂಜ್ ಮಾಡಿ ಕೊಡ್ತೀವಲ್ವಾ ಅಪ್ಪ? ಮತ್ತೆ ಮುಂದೇನ್ ಮಾಡ್ಬೇಕಂತ ಇದೀಯಾ? ಅಣ್ಣ ನೀನೇ ಹೇಳೋಣ. ಹೌದಾ, ನಾನೇ ಹೇಳ್ತೀನಿ. ಹೌದಾ, ಏನಪ್ಪ ಏನ್ ವಿಚಾರ ಮಾಡ್ತಾ ಇದ್ದೀರಾ? ಏನಾದ್ರೂ ಹೇಳಿ, ಏನು ಟೆನ್ಷನ್ ತಗೋಬೇಡಿ. ಎಷ್ಟೇ ಕಷ್ಟ ಆಗ್ಲಿ ನಾನು ಹೆಲ್ಪ್ ಮಾಡ್ತೀನಿ ನಿಮ್ಗೆ. ಏನಾದ್ರೂ ಹೇಳಿ. ಅಪ್ಪ ಅದೇನ್ ವಿಷಯ ಅಂದ್ರೆ, ತಂಗಮ್ಮನಿಗೆ ಕಾಲೇಜ್ನಲ್ಲಿ MBBS ಕಲಿಯೋಕೆ 20 ಲಕ್ಷ ರೂಪಾಯಿ ಬೇಕಂತ. ಹೌದಾ? ಹಾ. ಅಯ್ಯೋ, ಇಷ್ಟೊಂದು ದುಡ್ಡನ್ನ ಹೆಂಗ್ ಮಾಡೋಣಪ್ಪ? ಎಲ್ಲಿಗೆ ಬಿಡಮ್ಮಪ್ಪ ತಂಗಮ್ಮನಿಗೆ ಕಾಲೇಜ್. ಇಷ್ಟೊಂದು ದುಡ್ಡು ಹಣ ಖರ್ಚು ಮಾಡಿ ಅವಳಿಗೆ ಇಷ್ಟೊಂದು ಓದಿಸಿದ್ದೀನಿ, ಈಗ ಬಿಡೋದಾ? ಸಾಧ್ಯವಿಲ್ಲ. ನೀನೇನು ಟೆನ್ಷನ್ ಮಾಡಬೇಡ ಮಗ. ನಾನು ಎಷ್ಟೇ ಕಷ್ಟ ಆಗ್ಲಿ ನಾನು ಅವಳನ್ನ ಉಳಿಸ್ತೀನಿ. ಹಣನ ವ್ಯವಸ್ಥೆ ನಾ ಮಾಡ್ತೀನಿ. ನೀವು ಹೋಗಿ ಊಟ ಮಾಡಪ್ಪ. ಅಯ್ಯೋ, ನನ್ನ ಮಗಳಿಗೆ 20 ಲಕ್ಷ ಹಣ ಬೇಕಂತೆ. ನಾನು ಏನ್ ಮಾಡ್ಲಿ? ಹಾ, ಮಾಡೇ ಮಾಡ್ತೀನಿ. ನಾನು 2 ಕಿಡ್ನಿನ ಮಾರಿ ಅವಳಿಗೆ ಹೇಗಾದ್ರೂ ಸಲ್ವಿ ಡಾಕ್ಟರ್ ಮಾಡೇ ಮಾಡ್ತೀನಿ. ಯಾಕೆಂದ್ರೆ ಇದನ್ನ